ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಯೋಗಿನಿ ಏಕಾದಶಿಯ ಮಹಾತ್ಮ್ಯವನ್ನು ನೋಡೋಣ. ಯುಧಿಷ್ಠಿರ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ, ಹೇ ಕೇಶವ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಮಹತ್ವವನ್ನು ತಿಳಿಸು ಅಂತ. ಆಗ ಭಗವಂತ ಹೇಳುತ್ತಾನೆ, ಹೇ ರಾಜನ್, ಜ್ಯೇಷ್ಠ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಗೆ ಯೋಗಿನಿ ಎನ್ನುವಂತಹ ಹೆಸರು. ಈ ದಿನ ವ್ರತಾಚರಣೆಯನ್ನು ಮಾಡುವುದರಿಂದ ಎಲ್ಲ ಪಾಪಗಳು ನಾಶ ಆಗ್ತವೆ. 3 ಲೋಕಗಳಲ್ಲಿ ಅತ್ಯಂತ ಮಹತ್ವವಾದಂತಹ ಈ ವ್ರತ ಪ್ರಾಣಿಗಳಿಗೆ ಅಂತಂದರೆ ಜೀವಿಗಳಿಗೆ ಮುಕ್ತಿಯನ್ನು ಕೊಡುವಂತಹದ್ದು. ಇದಕ್ಕೆ ಸಂಬಂಧಿಸಿದಂತಹ ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ಶ್ರೀಕೃಷ್ಣ ಅದಕ್ಕೆ ಸಂಬಂಧಿಸಿದಂತಹ ಕಥೆಯನ್ನು ಪ್ರಾರಂಭಿಸ್ತಾನೆ. ಅಲಕಾಪುರಿ ಎಂಬ ನಗರದಲ್ಲಿ ಶಿವಭಕ್ತನಾದಂತಹ ರಾಜಾಧಿರಾಜ ಕುಬೇರ ವಾಸಿಸ್ತಾ ಇದ್ದ. ಅವನಿಗೆ ಹೇಮಮಾಲಿ ಎಂಬಂತಹ ಯಕ್ಷ ಸೇವಕನಿದ್ದ. ಆತ ಕುಬೇರನ ಪ್ರತಿನಿತ್ಯದ ಪೂಜೆಗೆ ಹೂವನ್ನು ತರ್ತಾ ಇದ್ದ. ಹೇಮಮಾಲಿಯ ಪತ್ನಿ ಅತ್ಯಂತ ಸುಂದರಿಯಾಗಿದ್ಲು. ಆಕೆಯ ಹೆಸರು ವಿಶಾಲಾಕ್ಷಿ ಎಂಬುದಾಗಿ. ಯಕ್ಷ ಯಾವಾಗಲೂ ಕಾಮಪಾಶದಿಂದ ತನ್ನ ಪತ್ನಿಯಲ್ಲಿ ಆಸಕ್ತನಾಗಿದ್ದ. ಒಂದು ದಿನ ಹೇಮಮಾಲಿ ಮಾನಸ ಸರೋವರದಿಂದ ಹೂವನ್ನು ತಂದು ತನ್ನ ಮನೆಯಲ್ಲೇ ಉಳಿದು ಪತ್ನಿಯೊಂದಿಗೆ ಪ್ರೀತಿಯ ರಸಾಸ್ವಾದವನ್ನು ಮಾಡ್ತಾ ಇದ್ದ. ಕುಬೇರನ ಭವನಕ್ಕೆ ಹೋಗಲೇ ಇಲ್ಲ. ಇತ್ತ ಕುಬೇರ ತನ್ನ ದೇವ ಮಂದಿರದಲ್ಲಿ ಕುಳಿತುಕೊಂಡು ಶಿವ ಪೂಜೆಯನ್ನು ಮಾಡ್ತಿದ್ದ. ಬೆಳಿಗ್ಗೆ ಆಯಿತು. ಸುಮಾರು ಸಮಯದವರೆಗೆ ಹೂವುಗಳಿಗಾಗಿ ಕಾಯ್ತಾ ಇದ್ದ ಕುಬೇರ. ಪೂಜೆಯ ಸಮಯ ಕಳೆದು ಹೋಗ್ತಾ ಇದ್ದಂತೆ ಯಕ್ಷರಾಜ ಕುಬೇರನಿಗೆ ಭಯಂಕರ ಕೋಪ ಬರ್ತದೆ. ಕೋಪದಿಂದ ಆತ ತನ್ನ ಸೇವಕರಲ್ಲಿ ಕೇಳ್ತಾನೆ, ಯಕ್ಷರೇ, ದುರಾತ್ಮನಾದ ಹೇಮಮಾಲಿ ಯಾಕೆ ಇನ್ನೂ ಬಂದಿಲ್ಲ ಅನ್ನುವಂಥದ್ದನ್ನು ನೀವು ಪತ್ತೆ ಹಚ್ಚಿ ಅಂತ. ಆಗ ಯಕ್ಷರು ಹೇಳ್ತಾರೆ, ರಾಜನ್, ಅವನು ತನ್ನ ಪತ್ನಿಯಲ್ಲಿ ಬಹಳ ಆಸಕ್ತನಾಗಿ ತನ್ನದೇ ಇಚ್ಛೆಯಲ್ಲಿ ಮನೆಯಲ್ಲಿಯೇ ವಿಹರಿಸ್ತಾ ಇದ್ದಾನೆ ಅಂತ. ಅವರ ಮಾತನ್ನು ಕೇಳಿ ಕುಬೇರ ಕ್ರೋಧದಿಂದ ತುಂಬಿ ಕೂಡಲೇ ಹೇಮಮಾಲಿಯನ್ನು ಅಲ್ಲಿಗೆ ಕರೆಸಿಕೊಳ್ತಾನೆ. ತಡವಾಯಿತು, ಪೂಜಾ ಸಮಯಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂತ ತಿಳಿದಂತಹ ಹೇಮಮಾಲಿ ಭಯದಿಂದ ನಡುಗಲಿಕ್ಕೆ ಪ್ರಾರಂಭಿಸಿದ. ಆತ ಬಂದು ಕುಬೇರನ ಎದುರು ನಿಲ್ತಾನೆ. ಅದನ್ನು ನೋಡಿ ಕುಬೇರನಿಗೆ ಮತ್ತಷ್ಟು ಕೋಪ ಬರ್ತದೆ. ಆತ ಕೋಪದಿಂದ, ಹೇ ಪಾಪಿ, ಹೇ ದುಷ್ಟ, ಹೇ ದುರಾಚಾರಿ, ನೀನು ಭಗವಂತನ ಅವಹೇಳನವನ್ನು ಮಾಡಿದ್ದೀಯ. ಆದ್ದರಿಂದ ನೀನು ಕುಷ್ಠರೋಗದಿಂದ ಯುಕ್ತನಾಗಿ ನಿನ್ನ ಪ್ರಿಯತಮೆಯಿಂದ ದೂರವಾಗಿ ಈ ಸ್ಥಾನದಿಂದ ದೂರ ಹೋಗು ಅಂತ ಕೋಪದಿಂದ ಹೇಳುತ್ತಾನೆ. ಕೂಡಲೇ ಆ ಯಕ್ಷ ಆ ಸ್ಥಾನದಿಂದ ಕೆಳಗೆ ಇಳಿತಾನೆ. ಆ ಸಮಯದಲ್ಲಿ ಆತನಿಗೆ ತುಂಬ ದುಃಖವಾಗ್ತದೆ. ಕುಷ್ಠ ಇಡೀ ಶರೀರವನ್ನು ವ್ಯಾಪಿಸಿತ್ತು. ಆದರೆ ಶಿವನ ಪೂಜೆಯ ಪ್ರಭಾವದಿಂದ ಆತನ ಸ್ಮರಣ ಶಕ್ತಿ ಕುಂದಿರಲಿಲ್ಲ. ತನ್ನ ಕೆಟ್ಟ ಕೆಲಸದ ಬಗ್ಗೆ ಆತ ಪಶ್ಚಾತ್ತಾಪ ಪಡ್ತಾ ಇದ್ದ. ತಿರುಗಾಡ್ತಾ ಆತ ಮೇರು ಶಿಖರಕ್ಕೆ ಬರ್ತಾನೆ. ಅಲ್ಲಿ ಆತನಿಗೆ ಮಾರ್ಕಂಡೇಯ ಮುನಿಗಳ ದರ್ಶನ ಆಗ್ತದೆ. ಪಾಪಕರ್ಮದಿಂದ ಯುಕ್ತವಾದ ಯಕ್ಷ ದೂರದಿಂದಲೇ ಆ ಮುನಿಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಭಯದಿಂದ ನಡುತ್ತಾ ಇದ್ದ ಆತನನ್ನು ಮಾರ್ಕಂಡೇಯ ಋಷಿಗಳು ಹತ್ತಿರ ಕರೆದು, ಹೇ ವತ್ಸ, ನಿನಗೆ ಈ ಭಯಂಕರ ಕುಷ್ಠರೋಗ ಹೇಗೆ ಬಾಧಿಸಿತು? ನೀನು ಯಾಕೆ ಅಧಿಕವಾಗಿ ನಿಂದೆಗೆ ಗುರಿಯಾದೆ ಅಂತ ಕೇಳುತ್ತಾರೆ. ಆಗ ಯಕ್ಷ, ಹೇ ಮುನಿವರ್ಯ, ನಾನು ಕುಬೇರನ ಅನುಚರ. ನನ್ನ ಹೆಸರು ಹೇಮಮಾಲಿ. ಪ್ರತಿದಿನ ಮಾನಸ ಸರೋವರದಿಂದ ಹೂವುಗಳನ್ನು ತಂದು ಶಿವಪೂಜೆಗಾಗಿ ಕುಬೇರನಿಗೆ ತಂದು ಕೊಡ್ತಾ ಇದ್ದೆ. ಒಂದು ದಿನ ಪತ್ನಿಯ ಸಹವಾಸ ಸುಖದಲ್ಲಿ ಬಿದ್ದಂತಹ ನನಗೆ ಸಮಯದಲ್ಲಿ ಜ್ಞಾನವೇ ಆಗಲಿಲ್ಲ, ಸಮಯದ ಪರಿಜ್ಞಾನವೇ ಆಗಲಿಲ್ಲ. ಆಗ ರಾಜಾಧಿರಾಜ ಕುಬೇರ ನನಗೆ ಕೋಪದಿಂದ ಶಾಪವನ್ನು ಕೊಟ್ಟ. ಆದ್ದರಿಂದ ನಾನು ಈ ಭಯಂಕರ ರೋಗದಿಂದ ಯುಕ್ತನಾಗಿ ನನ್ನ ಪ್ರಿಯತಮೆಯಿಂದ ದೂರವಾದೆ. ಮುನಿಶ್ರೇಷ್ಠ, ಈಗ ಯಾವುದೋ ಒಳ್ಳೆ ಕೆಲಸದ ಪ್ರಭಾವದ ಕಾರಣದಿಂದ ನಿಮ್ಮನ್ನು ಸಂಧಿಸಿದೆ. ನೀವು ನನಗೆ ನನ್ನ ಕರ್ತವ್ಯದ ಉಪದೇಶವನ್ನು ಮಾಡಿರಿ ಅಂತ ಬೇಡಿಕೊಳ್ತಾನೆ ಆತ. ಮಾರ್ಕಂಡೇಯ ಮುನಿಗಳು ಆಗ ಹೇಳುತ್ತಾರೆ,
ನೀನು ಸತ್ಯವನ್ನೆಲ್ಲ ಹೇಳಿರ್ತೀಯ. ಆದ್ದರಿಂದ ನಿನಗೆ ಕಲ್ಯಾಣಪ್ರದವಾದ ವ್ರತದ ಉಪದೇಶವನ್ನು ನಾನೀಗ ಮಾಡ್ತೇನೆ. ನೀನು ಜ್ಯೇಷ್ಠ ಕೃಷ್ಣ ಪಕ್ಷದ ಯೋಗಿನಿ ಏಕಾದಶಿ ವ್ರತವನ್ನು ಆಚರಣೆ ಮಾಡು. ಇದರ ಪುಣ್ಯದಿಂದ ಅವಶ್ಯವಾಗಿ ಕುಷ್ಠರೋಗ ನಾಶವಾಗ್ತದೆ ಅಂತ ಋಷಿಗಳು ಹೇಳುತ್ತಾರೆ. ಶ್ರೀಕೃಷ್ಣ ಮುಂದುವರಿಸ್ತಾ ಹೇಳ್ತಾನೆ, ಋಷಿಗಳ ಈ ಮಾತನ್ನು ಕೇಳಿ ಹೇಮಮಾಲಿ ದಂಡವತ್ ಪ್ರಣಾಮವನ್ನು ಮಾಡ್ತಾನೆ. ಆತನನ್ನು ಮಾರ್ಕಂಡೇಯ ಋಷಿಗಳು ಎಬ್ಬಿಸ್ತಾರೆ. ಮಾರ್ಕಂಡೇಯರ ಉಪದೇಶದಂತೆ ಆತ ಪವಿತ್ರ ಯೋಗಿನಿ ಏಕಾದಶಿಯ ವ್ರತವನ್ನು ಮಾಡ್ತಾನೆ. ಮುನಿಯ ಮಾತಿನಂತೆ ಆತನ ಶರೀರ ಕುಷ್ಠದಿಂದ ಮುಕ್ತವಾಗ್ತದೆ. ಹೇ ರಾಜನ್, ಯಾರು 80,000 ಬ್ರಾಹ್ಮಣರಿಗೆ ಭೋಜನವನ್ನು ಹಾಕುವುದರಿಂದ ಯಾವ ಫಲವನ್ನು ಪಡಿತಾರೋ ಅಷ್ಟೇ ಫಲವನ್ನು ಯೋಗಿನಿ ಏಕಾದಶಿ ವ್ರತಾಚರಣೆಯಿಂದ ಮನುಷ್ಯ ಪಡ್ಕೊಳ್ತಾನೆ. ಮಹಾಪುಣ್ಯವನ್ನು ಗಳಿಸಿಕೊಡುವಂತಹ ಈ ಏಕಾದಶಿಯ ಮಹಾತ್ಮ್ಯವನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ಮನುಷ್ಯ ಎಲ್ಲ ಪಾಪಗಳಿಂದ ಮುಕ್ತವಾಗ್ತಾನೆ ಅಂತ ಭಗವಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಈ ಏಕಾದಶಿಯ ಮಹಾತ್ಮ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಹೇಳುತ್ತಾನೆ. ಇದಾಗಿತ್ತು ಇಂದಿನ ಯೋಗಿನಿ ಏಕಾದಶಿಯ ವ್ರತ ಮಹಾತ್ಮ್ಯ. ನಾವೆಲ್ಲ ಈ ಏಕಾದಶಿಯನ್ನು ವಿಧಿವತ್ತಾಗಿ ಆಚರಿಸಿ ಭಗವಂತ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.